ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿರಬೇಕು ಅಂತಾನು ಬಯಸ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಒಂದು ಬಾರ್ ಮನೆಯೆಲ್ಲ ಕಸ ಹುಡುಗಿ ಹೊರಗೆ ಬಂದು ನೋಡೀನಿ, ಕತ್ತಲು ಕಾಣಿಸ್ತು. ಮತ್ತೊಂದು ಬಾರ್ ಒಳಗೆ ಹೋಗಿ ನೋಡೋ ತನಕ ಟೈಮ್ 6 ಆಗಿತ್ತು. ಸೊ 6 o'clock ಆದ್ರೂ ನೋಡಿ ಗೇಟ್ ಕತ್ತಲದ. ಆ್ಯಂಡ್ ಹೊರಗಿಂದು ಒಳಗಿಂದು ಎಲ್ಲ ಕಸ ಎಲ್ಲ ಹುಡುಗದಾಗಿಂದು ಬಾದ ನಾನು ನನ್ನ ಸಲುವಾಗಿ ಬಿಸಿ ನೀರು ಆ್ಯಂಡ್ ಹನಿ ಲೆಮನ್ ವಾಟರ್ ತಂದಿಕೊಂಡು ಕೊಡ್ತೀನಿ. ನೋಡ್ರಿ ಟೈಮ್ ತೋರಿಸ್ತೀನಿ 6:30. ಸೊ 6:30ಗೆ ಲೆಮನ್ ವಾಟರ್ ಆ್ಯಂಡ್ ನಾರ್ಮಲ್ ವಾಟರ್ ತೊಗೊಂಡು ಕುಂತೀನಿ. ಇವಾಗ ನೋಡಿರಿ ವಿತಿನ್ ದ ಹಾಫ್ ಆ್ಯನ್ ಅವರ್ ಸ್ಪ್ಯಾನ್ದಾಗ ಏಟ್ ಚೇಂಜ್ ಆಯಿತು ವೆದರ್ ಅನ್ನೋದು. ಒಂದು ಗ್ಲಾಸ್ನಾಗ ನೀರು, ಒಂದು ಗ್ಲಾಸ್ನಾಗ ಹನಿ ವಾಟರ್ ತಂದ್ಕೊಂಡಿನಿ. ಬಟ್ ಯಾಕೋ ಒಂದು ಗ್ಲಾಸ್ ನೀರು ಕುಡ್ದಂಗೆ ಆಗಿಲ್ಲ. ಮತ್ತು ಅದ್ರ ಸಲುವಾಗಿ ಫ್ಲಾಸ್ಕ್ನ ಕಾಸಿಕ್ಲತ್ತೀನಿ. ಇವಾಗ ಏನು ಮಾಡ್ತೀನಿ ಅಂದ್ರೆ 1 ಲೀಟರ್ ನೀರು ಕಂಪ್ಲೀಟಾಗಿ ಕಾಸಿಕ್ಲತ್ತೀನಿ. ಎಲ್ಲರೂ ಫಸ್ಟ್ ಸಿಪ್ ಆಫ್ ವಾಟರ್ ಕಂಪಲ್ಸರಿ ವಾಮ್ ವಾಟರ್ ಕುಡಿಬೇಕು ಅಂಥೇಳಿ, ಬಿಸಿನೀರು ಕುಡಿಬೇಕು ಅಂಥೇಳಿ. ಸೊ ನಾನೇನು ಮಾಡಿದೆ ಅಂದರೆ ಈ ಒಂದು ಗ್ಲಾಸ್ ಕೊಂಡು ಮತ್ತೆ ಎದ್ದು ಹೋಗಿ ಫ್ಲಾಸ್ಕ್ ತಂದ್ಕೊಂಡು ಕೌಡೇರಿ ಅಂತ ತೊಗೊಂಡ್ರೆ ಎಕ್ಸಾಕ್ಟ್ ಇನ್ನೂ ಒಂದೇ ಗ್ಲಾಸ್ ಬಂದಿತ್ತು. ಸೊ ಅವೇಸ್ ನೀರು ಕುಡ್ದಾದ ನಂತರ ನಾನು ಒಂದು 5-10 ಮಿನಿಟ್ಸ್, ನಿಮ್ಗೆ ಅನ್ನಿಸ್ತಾ ಇದ್ದಿರಬೇಕು ಇಮಿಡಿಯೇಟಾಗಿ ಕುಡ್ತಾ ಇದ್ದೀನಿ ಅಂತ. ಅಲ್ಲೇ ಒಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಆ ನಂತರ ನಾನಿಲ್ಲಿ ಹನಿ ಲೆಮನ್ ವಾಟರ್ ಕುಡಿಲತ್ತೀನಿ ಆ್ಯಸ್ ಮೈ ಫಸ್ಟ್ ಡಿಟಾಕ್ಸ್ ವಾಟರ್. ಓಕೆ ಫ್ರೆಂಡ್ಸ್, ನೀವೇನು ಕುಡಿತಾ ಇದ್ದೀರಿ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಡೆಫಿನೆಟ್ಲಿ ವಾಮ್ ವಾಟರ್ ಕೊಂಡ ನಂತರ ಅಂದರೆ ಉಗುರು ಬೆಚ್ಚು ನೀರು ಕೊಂಡ ನಂತರನೇ ಬೇರೆ ಯಾವುದಾದ್ರೂ ನೀರು ಕುಡಿಲೇಬೇಕು. ನೀವು ಜೀರಾ ನೀರು ಜೀರಿಗೆ ನೀರು ಕುಡಿಬೋದು, ಅಜ್ವಾಯಿನ್ ನೀರು ಕುಡಿಬೋದು, ಮೆಣಸು, ದಾಲ್ಚಿನ್ನಿ ಇಂಥ ಯಾವ ಬೇಕು ಆ ನೀರು ನೀವು ಕುಡಿಬೋದು. ಅಂದ್ರೆ ಕುದಿಸಿ ಒಂದು 75% ಅಥವಾ 50% ಕ್ವಾಂಟಿಟಿ ಆಗೋಸ್ ತನಕ ಕುದಿಸಿ ಆವಾಗ ನೀವು ಕುಡಿಬೋದು. ಅದು ನಮ್ಗೆ ಯಾಕೆ ಹೆಲ್ಪ್ಫುಲ್ ಆಯ್ತದ ಅಂತಂದ್ರೆ ನಮ್ಮದು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ನಮ್ಮದು ಮೆಟಬಾಲಿಸಮ್ ಫಾಸ್ಟ್ ಮಾಡ್ತು. ಅದರ ಸಲುವಾಗಿ ಅಂದ್ರೆ ನಮ್ಮದು ಪಾಚನ ಕ್ರಿಯೆ ಫಾಸ್ಟ್ ಆಯ್ತದು ಅಂಥೇಳಿ. ಆ್ಯಂಡ್ ಯಾರಿಗೆ ಮಾರ್ನಿಂಗ್ ಫ್ರೆಶ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದಲ್ಲ, ಸೊ ಅಂಥವ್ರು ಅದನ್ನು ಉಗುರು ಬೆಚ್ಚಗೆ ನೀರು ಕುಡಿದ್ರೂ ಫ್ರೆಶ್ನ ಆಗೋಂಥ ಚಾನ್ಸಸ್ ಇರ್ತಾವೆ ಫ್ರೆಂಡ್ಸ್, 100% ಇರ್ತಾವೆ. ಸೊ ಡೆಫಿನೆಟ್ಲಿ ಫಸ್ಟ್ ಡ್ರಿಂಕ್ ಯಾರಿಗಾದ್ರೂ. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಈ ಸೀಸನ್ ಅದ, ಯಾಕೆ ನಾವೇನು ಮಾಡ್ತೀವಿ ಅಂತಂದರೆ ಚಹಾ ಬಗ್ಗಿಸ್ತದಲ್ಲ, ಸೊ ಚಹಾ ಅಲ್ಲ ಫಸ್ಟ್ ಡ್ರಿಂಕ್ ನಾರ್ಮಲ್ ಉಗುರು ಬೆಚ್ಚಗೆ ನೀರು ಕುಡಿಲೇಬೇಕು. ಸೊ ಅದಾದ ನಂತರ ನಾನೇನು ಮಾಡೀನಿ ಅಂದ್ರೆ ಅಡುಗೆ ಸ್ಟಾರ್ಟ್ ಮಾಡೀನಿ. ಆ್ಯಸ್ ಯೂಶ್ವಲಿ ವೈಭವ್ ಕಾಲೇಜ್ಗೆ ಹೋಗಿರ್ತಾನೆ ಅಂತ ಜಲ್ದಿ ಅಂಥೇಳಿ ಅಡುಗೆ ಸ್ಟಾರ್ಟ್ ಮಾಡಿದೆ. ಬಟ್ ಇನ್ನೊಂದು ಏನು ಅಂದ್ರೆ ವೈಭವ್ ತಡ ಮಾಡಿ ಹೇಳೋದಕ್ಕೆ ನಾ ಕಾಲೇಜ್ಗೆ ಹೋಗಲ್ಲ ಅಂತ. ಸೊ ಅದಕ್ಕೆ ನನಗೆ ಫುರ್ಸತ್ತಾಗಿ ಟೈಮ್ ಸಿಕ್ಕ್ಯದ. ಅದಕ್ಕೆ ಆರಾಮಾಗಿ ಕುಂತು ಮಲಬದ್ಧ ಕೋಣಾಸನದಾಗ ಕುಂತು ನಾನಿಲ್ಲಿ ನೀರು ಮತ್ತು ಲೆಮನ್ ವಾಟರ್ ಕುಡಿಲತ್ತೀನಿ, ಹನಿ ಲೆಮನ್ ವಾಟರ್. ಆ್ಯಂಡ್ ಮತ್ತೊಂದು ಮಾತು ಹೇಳಬೇಕು ಫ್ರೆಂಡ್ಸ್, ಇಲ್ಲಿ ನಾನು ಹನಿ ಆ್ಯಡ್ ಮಾಡ್ಕೋತೀನಲ್ಲ, ಹನಿ ಆಲ್ಸೋ ಕ್ಯಾಲ್ರೀಸ್ನ ಕೌಂಟ್ ಆಯ್ತದು. ಸೊ ನೀವು ಬೇಕು ಅಂದ್ರೆ ಕುಡೀರಿ, ಇಲ್ರಿಲ್ಲ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ ಅಂದ್ರೂ ಹನಿ ಆ್ಯಡ್ ಮಾಡ್ತೀನಿ, ಯಾಕಂದ್ರೆ ಅದೊಂದು ಸ್ವಲ್ಪ ಬೆನಿಫಿಷಿಯಲ್ ಇರ್ತದೆ ಅಂತ. ಬಟ್ ಇಟ್ ಆಲ್ಸೋ ಕೌಂಟ್ಸ್ ಇನ್ ಆ ಕ್ಯಾಲ್ರೀಸ್ ಆಲ್ಸೋ. ನಾವು ಓಟ್ ಕ್ಯಾಲ್ರೀಸ್ ಮೇಲೆ ತಲೆ ಹಾಕಲ್ಲ, ಕೋಟೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತೀನಿ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನದ ನಾನು ನಾಳಿಂದ ವೀಡಿಯೋನಾಗ ಹೇಳ್ತೀನಿ ಫ್ರೆಂಡ್ಸ್. ಸೊ ಇವಾಗ ಗಿಡಗಳಿಗೆ ನೀರು ಹಾಕಬೇಕು ಅಂತ ಇಲ್ಲಿ ಬಂದೀನಿ. ಈಗ ತಡ ಮಾಡಿ ಗೌರ್ಮೆಂಟ್ ನಾಳೆಗೆ ನೀರು ತಡ ಮಾಡಿ ಬಂದೀವಿ. ಸೊ ಅದೊಂದು ಬೆನಿಫಿಟ್ ಆಯಿತು. ಇಲ್ಲದ ಚಳಿಯಾಗಿ ನೀರು ಹಾಕಬೇಕೈತಿತ್ತು ಗಿಡಗಳಿಗೆ. 2 ಡೇಸ್ಗೊಂದು 3 ಡೇಸ್ಗೊಂದು ಹಾಕ್ಲತ್ತೀನಿ ಇವಾಗ. ಬಟ್ ಆ್ಯಕ್ಚುಲಿ ಡೈಲಿ ಹಾಕಬೇಕು. ಅಕಾರ್ಡಿಂಗ್ಲಿ ಚಳಿ ಇತ್ತು ಅಂದ್ರೆ ಆಗೋತೊಂದಿನ ಬಿಟ್ಟು ನೆಕ್ಸ್ಟ್ ಡೇ ಹಾಕ್ಲತ್ತೀನಿ. ಸೊ ಇವಾಗ ಗಿಡಗಳಿಗೆಲ್ಲ ನೀರು ಹಾಕ್ಲತ್ತೀನಿ. ಆ್ಯಕ್ಚುಲಿ ಕ್ಲಿಪ್ ಹಿಂದೆ ಮುಂದೆ ಆಗ್ಯದ. ಸೊ ನೀರು ಹಾಕೋಕ್ಕಿಂತ ಮುಂಚೆ ನಾನೇನೇನು ಮಾಡೀನಿ ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್. ಸೊ ಅಡುಗೆ ಮಾಡೀನಲ್ಲ, ಇಲ್ಲ ಆ್ಯಕ್ಚುಲಿ ಹೂವಿನ ಗಿಡ ಯಾಕೆ ತೋರಿಸ್ತೀನಿ ಅದೊಂದು ಹೇಳಿ ನಿಮ್ಗೆ ಹೇಳ್ತೀನಿ. ಈ ಹೂವಿನ ಗಿಡಕ್ಕೆ ಫುಲ್ ಹೂವು ನೋಡಬೇಕು ಅಂತೇಳಿ ನಾ ಹೂವು ಕಡಿತಾ ಇಲ್ಲ, ಬಟ್ ಹೂವು ಗಾಯಬ ಆಗ್ತಾಯಿದೆ. ಸೊ ಅದು ಕನಸಾಗೆ ಇರ್ತದು ಅಂಥೇಳಿ ಕ್ಯಾಪ್ಚರ್ ಮಾಡೀನಿ. ಅಟ್ಲೀಸ್ಟ್ ಇಷ್ಟು ಹೂವಾರ ನೋಡರಿ ಅಂತ. ಆ್ಯಂಡ್ ಇವಾಗ ಪಲ್ಯ ಮಾಡ್ಲತ್ತೀನಿ. ಪಲ್ಯದ ಅವರೆಕಾಯಿ ಪಲ್ಯ, ಬ್ಯಾಳಿ ಮತ್ತು ರೈಸ್, ಚಪಾತಿ ಅಥವಾ ರೊಟ್ಟಿ ಮಾಡ್ತೀನಿ. ಸೊ ಅದು ಮಾಡ್ಲತ್ತೀನಿ. ಆ ಪಲ್ಯಕ್ಕೆ ಮತ್ತು ಬ್ಯಾಳಿಗೆ ಹಾಕ್ಲಿಕ್ಕೆ ಮನೆಗಿದ್ದಿಂದೆ ಕರಿಪತ್ತಲ್ಲ, ಕೊತ್ತಂಬರಿ ಹಾಕ್ಲತ್ತೀನಿ. ಇಲ್ಲಿ ಮೊಬೈಲಾಗ ನೋಡಿ ಕಟ್ ಮಾಡೋ ಕಡೆಯಿಂದ ಕೈ ಬರಾಬರ್ ಬರ್ತಾಯಿಲ್ಲ. ಸೊ ಫ್ರೆಶ್ ಆಗಿ ನಮ್ಮದೇ ಒಂದೇ ಕುಂಡಲ್ನಾಗ ಹಚ್ಕೊಂಡ್ರೆ ನೋಡ್ರಿ ಎಷ್ಟು ಚೆನ್ನಾಗಿರ್ತದಲ್ಲ. ಸೊ ಪಲ್ಯ ಸಲುವಾಗಿ ಇಲ್ಲಿ ಕೊತ್ತಂಬರಿ ಫ್ರೆಶ್ ಆಗಿ ಒಯ್ಲತ್ತೀನಿ. ಆ್ಯಂಡ್ ಇವಾಗ ನೋಡ್ತಾ ಏಟ್ ತಡ ಮಾಡಿದ್ರು. ಆ್ಯಂಡ್ ಈ ದಿನದಾಗ ಹೆಂಗೆ ಅಂದ್ರೆ ಡೇ ಟೈಮ್ ಭಾಳ ಕಡಿಮೆ ಇರ್ತದೆ. ಅದ್ರ ಸಲುವಾಗಿ
ನೋಡ್ತಾನೆ ಟೈಮ್ ಆಗಿನಂಗೆ ಅನ್ನಿಸ್ತದು. ಸೊ ವೈಷ್ಣವಿ ಹೋಗೋ ಸಂಕ ಪಲ್ಯ ಚಪಾತಿ ಅನ್ನ ಬೇಳೆ ರೆಡಿ ಮಾಡಿಟ್ಟೀನಿ. ಇಲ್ಲಿ ನೋಡ್ಬೋದು ಎಲ್ಲನೇ ರೆಡಿ ಆಗ್ಯದ. ನನ್ನ ಬ್ಯಾಡ್ ಲಕ್ ಅನ್ಬೇಕು ಗುಡ್ ಲಕ್ ಅನ್ಬೇಕು ಏನೂ ತಿಳಿತಾ ಇಲ್ಲ. ಹೋದ ತಿಂಗಳು ಒಂದು ತರಿಸೀನಿ ವೇಯಿಂಗ್ ಮಷಿನ್, ಅದೂ ಹೀಗೆ ಇತ್ತು. ಈ ತಿಂಗಳು ತರಿಸೀನಿ, ಇದು ಇವತ್ತು ಡೆಲಿವರ್ ಆಗ್ಯದ ನನಗೆ ಇವಾಗೆ. ಸೊ ಇವಾಗೂ ನೋಡೋದು ವೇಟ್ ಹೆಂಗೆ ತೋರಿಸ್ತಾ ಇದೆ, ಯಾವ್ದು ಕರೆಕ್ಟ್ ವೇಟ್ ಗೊತ್ತಾಗ್ತಾ ಇಲ್ಲ. ಐ ಫೆಲ್ಟ್ ಲೈಕ್ ನನ್ನ ವಜ್ಜಿನೇ ಜಾಸ್ತಿ ಅಂತೆ ರಾಂಗ್ ತೋರಿಸುತ್ತೇನೋ ಅಂತೆ. ನಮ್ಮ ಮನೆಯವ್ರಿಗೆ ನಿಂದ್ರಲಿಕ್ಕೆ ಹೇಳೋರು ಅದೂ ಹೀಗೆ 68 ಹಿಡ್ಕೊಂಡು 73 ತನಕ ಅವ್ರಿಗೂ ಹಾಗೆ ಕಂಟಿನ್ಯೂಸ್ ಒಂದು ನಂತರ ಒಂದು ನಂಬರ್ ತೋರಿಸುತ್ತಿತ್ತು. ಸೊ ನೀವು ಪ್ಲೀಸ್ ಯಾರು ಸಜೆಸ್ಟ್ ಮಾಡಿರಿ ಯಾವುದು ಒಳ್ಳೆ ಮಷೀನ್ ಅದ ಈ ತೊಗೋಬೇಕು ಹಿಂಗೆ ಅನ್ನೋದು ಸಜೆಸ್ಟ್ ಮಾಡಿರಿ ಪ್ಲೀಸ್. ಆ್ಯಂಡ್ ಪಲ್ಯದವ್ರಿಕಾಯಿ ಪಲ್ಯ ನೋಡಿರಿ, ಗೀಜಿನ ಕೊಬ್ಬರಿ ಇರ್ತದಲ್ಲ ಅದು ಹಾಕಿ ಮಾಡೀನಿ. ಭಾಳ ಸೂಪರಾಗಿ ಆಗ್ಯದ ಅಂತ ನಮ್ಮ ಅತ್ತಿ ಹೇಳಿದರು. ಅವ್ರಿಗೆ ಹೆಂಗೆ ಗೊತ್ತು ಅಂದರೆ ಓವನ್ ಸಲಕ್ಕೆ ಪ್ಯಾಕ್ ಮಾಡಿ ಕೊಟ್ಟೀನಿ. ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಯ್ತದೆ. ಯಾರಿಗಾದ್ರೂ ಅಲ್ಲ ಯಾರ ಬೇರೆಯವ್ರು ಮಾಡಿ ಕೊಟ್ಟರೆ ಚೆನ್ನಾಗಿ ಅನ್ನಿಸ್ತದು. ನಮ್ಮ ಕೈದೇ ಉಂಡು ಬೇಸರ್ಕಿ ಬರ್ತದೆ ಅಂತ ಕೊಟ್ಟೀನಿ. ರಾತ್ರಿಗೆ ಗೊತ್ತಾಯ್ತು ಇಟ್ ವಾಸ್ ವೆರಿ ಸೂಪರ್, ಶಿ ಲೈಕ್ ಡಿಟ್ ಅಂತ. ಐ ಲವ್ಡ್ ಇಟ್. ಯಾರಿಗೆ ತಾರೀಫ್ ಇಷ್ಟ ಆಗಲ್ಲ ಹೇಳ್ರಿ. ಹಾಯ್ ಫ್ರೆಂಡ್ಸ್, ಬಿಸ್ಲಕ್ಕೆ ಕುಂತ್ಕಿ ಕೊತ್ತಂಬರಿ ಕಡಿಲತ್ತೀನಿ. ನಿಮ್ಗೆ ಕಾಣಿಸ್ತಾ ಇದ್ದೀನೋ ನಿಮಗೆ ಗೊತ್ತಿಲ್ಲ. ನನ್ನ ವಾಯ್ಸ್ನೂ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಚಂದ ತೋರಿಸ್ತೀನಿ ತಡೀರಿ ನಿಮಗೆ. ಈ ಕುಂಡಲ್ನಾಗ ಇದ್ದಿಂದ ಕೊತ್ತಂಬರಿ ಕಡಿಲತ್ತೀನಿ. ಸೌಕಾಸ್ ಕಡಿಬೇಕಾಯ್ತದೆ. ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಾರ್ದೆಲ್ಲ ನೀಟಾಗಿ ಹಿಂಗೆ ಕಡ್ಕೊತೀನಿ. ಅದ್ರ ಬಾದ್ ಮತ್ತು ಹಿಂಗೆ ಉಳಿತು. ಇದು ಹಾಗೆ ಅದ. ಇದು ಕಂಪ್ಲೀಟ್ ಈ ಥರ ಕಡ್ದಿಟ್ಕೊಂಡಿನ ಒಂದು ಬಾರ ಮತ್ತು ಆಗ್ಯದ. ಈಗ ಇದಕ್ಕೆ ಬರೋಕ್ಕೆ ತೆಗ್ತೀನಿ. ಒಂದು ಬಾರ್ ಬೀಜ ಹಾಕಿ 2 ಬಾರ್ ಬೆನಿಫಿಟ್ ತೆಕ್ಕೋತೇನೆ. ಬಿಸಿಲು ಬಿತ್ತಿನೋದೈತದ, ಇನ್ ದ ಸೆನ್ಸ್ ಬಿಸಿಲಾಗ ಕೂಡೋದೈತದು. ಆ್ಯಂಡ್ ಕೊತ್ತಂಬರಿ ಕಡೆದೂ ಆಗ್ತದೆ. ಒಂದು ಸ್ವಲ್ಪ ಅಡ್ಡ ಬಿದ್ದದಲ್ಲ, ಚಲಿ ನಡ್ರಿ ಕಡಿತೀನಿ ನಾನು ಕುಂತಿ. ಬಿಸ್ಲಾಗ ಕುಂತಿ ಚಪಾತಿ ಪಲ್ಯದವ್ರಿಕಾಯಿ ಪಲ್ಯ ಆ್ಯಂಡ್ ಅನ್ನ ಸಾರು ಊಟ ಮಾಡೀನಿ. ಸೂಪರ್ ಟೇಸ್ಟಿ ಅನ್ನಿಸ್ತು. ಆ್ಯಂಡ್ ನನ್ನ ಹಪ್ಲೆ ಯಾರು ಕೊಬ್ಬರಿ ಲವರ್ಸ್ ಇದ್ರಿ ನೋಡಿರಿ, ಕೊಬ್ಬರಿ ಅಂದ್ರೆ ಕೊಬ್ಬರಿದು ಏನಕ್ಕೆ ಇರ್ಲಿಕ್ಕೆ, ಬಿಸ್ಕೆಟ್ ಇರಲಿ, ಚಾಕ್ಲೇಟ್ ಇರಲಿ, ರೆಸಿಪೀಸ್ ಇರಲಿ, ಕೊಬ್ಬರಿ ಲಡ್ಡು ಆಗಲಿ, ಏನೇ ಆಗಲಿ, ಕರ್ಜಿಕೆ ಆಗಲಿ, ಹಂಗೆ ನನ್ನಂಥವ್ರು ಎಷ್ಟು ಜನ ಇದ್ರಿ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ವೀಡಿಯೋ ತೊಗೊಂಡಿನಿ ಬಟ್ ಮಿಸ್ ಆಗ್ಯದ, ಎಲ್ಲಿ ಮಿಸ್ ಆಗ್ಯದ ಗೊತ್ತಿಲ್ಲ. ಅದರ ಸಲುವಾಗಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಆ ಬಿಸ್ಲಾಗ ಕುಂತು ತೊಗೊಳೋದ್ರ ಫುಲ್ ಮಜಾ ಬರ್ತದಲ್ಲ ಫ್ರೆಂಡ್ಸ್, ಈ ದಿನದಾಗ ಸ್ಪೆಷಲಿ. ಬಟ್ ಮತ್ತೊಂದು ಪ್ರಾಬ್ಲಮ್ ಏನು ಅಂದ್ರೆ ಬಿಸ್ಲಾಗ ಕುಂತು ಊಟ ಮಾಡಿದ ತಕ್ಷಣ ಚಳಿ ಇರ್ತಾವೆ. ಅದೇನಿಲ್ಲ ನಿಮ್ಮನ್ನೂ ಅದೇ ಅನ್ನಿಸ್ತೇನಿಲ್ಲ ಹೇಳ್ರಿ ಫ್ರೆಂಡ್ಸ್. ಬಿಸಿಲು ಬಟ್ಟೆ ಒಣಗ್ಲಿಕ್ಕೆ ಬಂದೀನಿ ಮ್ಯಾಲ. ಇಟ್ಸ್ ಟೈಮ್ 11:25. ಸೊ ಬಿಸಿಲು ಗಾಳಿ ಎಡ್ಡು ಹತ್ಲತ್ತಾವ. ನೀನು ಈಗ 3-4 ಡೇಸ್ ಆಯ್ತು ಭಾಳ ಚಳಿ ಆಗ್ಲತ್ತಾವ. ಮತ್ತು ಇದ್ರ ಚಳಿ ಕಡಿಮೆ ಆಗಿದ್ವು. ನೋಡಿರಿ ಹೆಂಗೆ ತಣ್ಣಗೆ ಗಾಳಿ ಬಿಡ್ಲತ್ತವ. ಚಲೋ ಬಿಸ್ಲಾಗ ಏನೂ ಕಾಣಿಸ್ತಾ ಇಲ್ಲ ನನಗೆ. ನಾನೊಂದು ಸ್ವಲ್ಪ ಹಿಂಗೆ ನಡಿತೀನಿ ಬಿಸ್ಲಾಗ. ಎಷ್ಟು ಜನ ವಾಕಿಂಗ್ ಮಾಡ್ಲತ್ತೀರಿ, ನೀವು ಚಾಲೆಂಜ್ನಾಗ ಇದ್ರಿ ಏನಿಲ್ಲ, ಚಾಲೆಂಜ್ನಾಗ ಇದ್ದೀನೋ ವಾಕಿಂಗ್ ಮಾಡ್ಲತ್ತೀರಿ ಇಲ್ಲ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಡ್ರಿ ನಾನು ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಬಿಸಿಲಾಗ. ಭಾಳ ಬಿಸಿಲದ. ಆ್ಯಂಡ್ ಮಕ್ಕಳಿಗಂತೂ ಕೆಮ್ಮು ಜ್ವರ ಒಟ್ಟಕ್ಕೆ ಹೋಗ್ತಾನೆ ಇಲ್ಲ. ಕೋಲ್ಡ್ ಆ್ಯಂಡ್ ಕಾಫ್. ರೈಸ್ ಬ್ಯಾಳಿ ಪಲ್ಯದವ್ರಿಕಾಯಿ ಪಲ್ಯ ಆ್ಯಂಡ್ ಸತಿ ಬೀಜ ಹುಗ್ಗಿ. ಇದು ವಿಂಟರ್ ಸ್ಪೆಷಲ್ ಸತಿ ಬೀಜ ಹುಗ್ಗಿ. ನೋಡ್ಬೋದು ನೀವು ಮೆಣಸು ಮತ್ತು ದಾಲ್ಚಿನ್ನಿ, ಏನಂತಾರ ಸೋಪು, ಶುಂಠಿ, ಕಾಲಿ ಮಿರ್ಚಿ ಇವೆಲ್ಲ ಹಾಕಿ ಮಾಡಿದ. 1-2 ಲವಂಗನೂ ಹಾಕೀನಿ ಮಸಾಲನಾಗ ಕಂಪ್ಲೀಟಾಗಿ. ಡ್ರೈ ಫ್ರೂಟ್ಸ್ನೂ ಹಾಕೀನಿ. ಆ್ಯಂಡ್ ನನ್ನ ಊಟ ರೈಸ್ ಬ್ಯಾಳಿ ಆ್ಯಂಡ್ ಪಲ್ಯದವ್ರಿಕಾಯಿ ಪಲ್ಯ. ಟೈಮ್ ಇವಾಗ ನೋಡ್ಬೋದು ನೀವು 12 ಆಗ್ಲಕ್ಕೆ 5 ಮಿನಿಟ್ಸ್ ಕಡಿಮೆ.
ಸೊ ಇವಾಗ ರೆಡಿಯಾಗಿ ಹೊರಗೆ ಹೋಗ್ಲತ್ತೀನಿ. ಹೊರಗೆ ಯಾಕಂದ್ರೆ ವೈಭವ್ಗೆ ಆರಾಮಿಲ್ಲಲ್ಲ, ಅದಕ್ಕೆ ದವಾಖಾನೆಗೆ ತೋರಿಸರಿ ಅಂತ ನಡೆದೀನಿ. ಆ್ಯಕ್ಚುಲಿ ರೆಡಿ ಆಗಬೇಕಾ ಅಂತಂದ್ರೆ ಜರ ಚೆನ್ನಾಗಿ ಕಾಣಿಸ್ಬೇಕಲ್ಲ ನಮ್ಮ ಸಲುವಾಗಿ ನಾವು ಅದಕ್ಕೆ ವಾಕಿಂಗ್ನು ಕಂಪ್ಲೀಟ್ ಆಯ್ತದು ಅಂತ ನಾನು ವೈಭವ್ ನಡ್ಕೊತಾ ಹೋಗಿದ್ದೆ. ಬಿಕಾಸ್ ಏನು ಜಾಸ್ತಿ ಮೇಜರ್ ಇಶ್ಯೂ ಏನೂ ಇದ್ದಿಲ್ಲ, ಓನ್ಲಿ ಕೆಮ್ಮಸ್ಲತ್ತಿತ್ತು ಅಂತ ಹೋಗಿದ್ವಿ. ಸೊ ಹಾಸ್ಪಿಟಲ್ ತೋರಿಸ್ತಾರೆ, ಬ್ಲಡ್ ಟೆಸ್ಟ್ ಮತ್ತು ಎಕ್ಸ್ರೇನೂ ಹೇಳಿದರು. ಸೊ ಎಲ್ಲ ಮಾಡಿಸ್ಕೊಂಡು ಬಂದ ನಂತರ ಅವನಿಗೆ ನಿಮೋನಿಯಾ ಆಗ್ಯದ ಅಂತ ಹೇಳಿದ್ರು. ಸೊ ಗ್ಲೂಕೋಸ್ ಹಾಸ್ಪಿಟಲ್ದಿಂದ ಬಂದ ನಂತರ ನಾನು ಏನೂ ಸ್ಪೆಷಲಾಗಿ ಮಾಡ್ಕೊಳ್ಳೋಕ್ಕೂ ಹೋಗಿಲ್ಲ. ಮುಂಜಾನೆ ತಿಂದು ಊಟ, ಮಧ್ಯಾಹ್ನದ ಊಟ ಅಂತ ನೋಡಿರಿ ಫ್ರೆಂಡ್ಸ್. ಸೊ ನಾನು ಅದ್ರ ನಂತರ ಏನೂ ಮಾಡಿಲ್ಲ. ಹಾಸ್ಪಿಟಲ್ಗೆ ನಾವು 3 o'clock ಹೋಗಿದ್ವಿ, ಬರ್ಲಕ್ಕೆ 7 ಆಯಿತು. ಸೊ ನಿಯರ್ ಅಬೌಟ್ ಅಷ್ಟು ಟೈಮ್. ಯಾಕೆ ಅಷ್ಟು ಟೈಮ್ ಅಂತಂದ್ರೆ ಎಕ್ಸ್ರೇ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಲಿಕ್ಕೆ ಟೈಮ್ ಆಗ್ತದಲ್ಲ. ಸೊ ಆ ಟೈಮ್ ಮತ್ತು ಗ್ಲೂಕೋಸ್ ಇರಿಸ್ಕೊಳಕ್ಕೆಲ್ಲ ಟೈಮ್ ಅಲ್ಲೇ ಹೋಗ್ತು. ಸೊ ಅದ್ರ ಸಲುವಾಗಿ ನಾನು ಜಾಸ್ತಿ ಏನೂ ಬೇರೆ ಮಾಡ್ಲಿಕ್ಕೆ ಹೋಗಿಲ್ಲ. ಬಂದ ನಂತರ ಅವ್ರ ಸಲುವಾಗಿ ವೈಭವ್ಗೆ ಪಥ್ಯ ಹೇಳಿದ್ರು. ಸೊ ಪಥ್ಯನ ಗಂಜಿ ಹೊಟ್ಟೆ ಕುಡ್ಲಿಕ್ಕೆ ಹೇಳಿ, ಸೊ ಗಂಜಿ ಅಷ್ಟೇ ಮಾಡಿಕೊಟ್ಟೀನಿ. ಆ್ಯಂಡ್ ನಾನು ಸ್ವಲ್ಪ ಅದೇ ತೊಗೊಂಡಂಗೆ ಕಾಣಿಸ್ತದೆ ನನಗೆ ನೆನಪಿರೋ ತನಕ. ಯಾಕಂದ್ರೆ ಆ ನಂತರ ವೀಡಿಯೋ ಏನೂ ಮಾಡಿಲ್ಲ. ಆ್ಯಂಡ್ ರಾತ್ರಿ ಮಲ್ಗೋ ಹೊತ್ತಿನಾಗ ಬಿಸಿ ನೀರು ಕಾಸಿಟ್ಲತ್ತೀನಲ್ಲ ಎಲ್ಲರ ಸಲುವಾಗಿ ಒಂದು ಫ್ಲಾಸ್ಕ್ನಾಗ. ಸೊ ನಾನು ಬಿಸಿನೀರು ಕೊಂಡು ಮಲ್ಕೊಂಡಿನಿ ಫ್ರೆಂಡ್ಸ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ನಾಳಿಂದ ವೀಡಿಯೋನಾಗ ಏನಿಲ್ಲ, ಏನು ಮಾಡಬೇಕು ಅನ್ನೋದೆಲ್ಲ ಮಾತಾಡ್ರಿ ಫ್ರೆಂಡ್ಸ್. ಇವಾಗ ಇಷ್ಟೇ. ಬಾಯ್, ಸಿ ಯು, ಹ್ಯಾವ್ ಎ ನೈಸ್ ಡೇ. ಆ್ಯಂಡ್ ನೀವು ಚಾಲೆಂಜ್ ಮಾಡ್ಲತ್ತೀರಿ ಏನಿಲ್ಲ ಅದ ಕಮೆಂಟ್ ಮಾಡಿರಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಬಾಯ್ ಫ್ರೆಂಡ್ಸ್.